ವೆಲ್ಕಮ್ ಬ್ಯಾಕ್ ಸಹನಾ ಚಾನಲ್. ನೋಡ್ತಾ ಇರ್ಬೋದು ಇವತ್ತು ಏನು ದೇವ್ರು ತೋರಿಸ್ತಾ ಇರ್ಬೋದು ಅಂತ. ಇವತ್ತು ಸಿದ್ದಪ್ಪಾಜಿಯ ಕಂದಾಯವನ್ನು ಕೂರಿಸಿದ್ರು, ದೇವ್ರನ್ನ ತರಿಸಿ ನನ್ನ ತಂಗಿ ಮನೇಲಿ. ಅದಕ್ಕೆ ನಾವೆಲ್ಲ ಹೋಗಿದ್ದೋ. ತುಂಬ ಚೆನ್ನಾಗಿ ಮಾಡಿದರು. ಆ ಸ್ವಾಮಿ ದರ್ಶನ ತುಂಬ ಚೆನ್ನಾಗಾಯಿತು. ಹಾಗೆ ನಿಮಗೂ ದರ್ಶನ ಮಾಡಿಸೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಹಾಗೆ ಸ್ವಾಮಿ ಕಾರ್ಯಕ್ಕೆ ಸಿದ್ಧತೆಗಳನ್ನು ಮಾಡ್ಕೋತಾಯಿದ್ರು. ಎಲ್ಲ ಗುಡ್ಡಪ್ಪ ಅವರೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಏನೇನು ಪ್ರಿಪ್ರೇಷನ್ ಬೇಕು ಅದನ್ನು ಗುಡ್ಡಪ್ಪ ಅವರು ಮಾಡ್ಕೋತಾಯಿದ್ರು. ಹಾಗೆ ಮಾಮೂಲಿ ಏನು ಫಸ್ಟು ಸಿಹಿ ಸಪ್ಪೆದು ಏನು ಮಾಡಿರ್ತೀವಿ ನಾವು, ಮಾಮೂಲು ಅನ್ನ ಸಾಂಬಾರು, ಪಾಯಸ, ಕಜ್ಜಾಯ, ಬಾಳೆಹಣ್ಣು ಇಷ್ಟೂ ಫಸ್ಟು ಮಡಗಿ ರೆಡಿ ಮಾಡ್ಕೋತಾಯಿದ್ರು. ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ, ನಾನು, ನಮ್ಮ ದೊಡ್ಡಮ್ಮ, ಇನ್ನೊಬ್ರು ಅಕ್ಕ ಎಲ್ಲ 3 ಜನ ಫೋಟೋ ತೊಗೊಂಡಿದ್ದು. ಹಾಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಂದಾಯನ ಕುಣಿಸಿದ್ದಾರೆ ಅಂತ. ಹಾಗೆ ನನ್ನ ತಂಗಿ ಮನೇಲಿ 1-2 ವೀಡಿಯೋ ನನ್ನ ಮಕ್ಕಳದು ಮಾಡಿಕೊಂಡು ಈ ಕಡೆ ನಮ್ಮ ಅಜ್ಜಿ ಕುಂತಿದ್ರು, ಅವ್ರದ್ದು ಹಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಇಬ್ಬರದು ಹಾಗೆ ವೀಡಿಯೋ ಮಾಡಿಕೊಂಡು ಈ ಕಡೆ ಭಟ್ರು ಎಲ್ಲ ಆಲ್ರೆಡಿ ಆಗಲೇ ಪ್ರಿಪ್ರೇಷನ್ ಮಾಡ್ಕೋತಾಯಿದ್ರು ಅಡುಗೆಗೆಲ್ಲ. ಗೀ ರೈಸು, ಮಟನ್ ಕುರ್ಮಾ, ಮಟನ್ ಸಾಂಬಾರು, ಮೊಟ್ಟೆ, ಮುದ್ದೆ, ಅನ್ನ, ಸಾಂಬಾರು ಇಷ್ಟೂ ಕೂಡ ರೆಡಿ ಮಾಡ್ತಾಯಿದ್ರು. ಎಲ್ಲ ನೋಡ್ಬೋದು. ಸಣ್ಣ ಪುಟ್ಟ ಕಾರ್ಯ ಅಂದರೆ ಇದ್ದೇ ಇರ್ತದೆ ಕೆಲಸ, ಸಣ್ಣ ಪುಟ್ಟ ಮಾಡ್ತಾಯಿದ್ರು. ಸಾಂಬಾರಂತೂ ಇಲ್ಲಾಂದ್ರೆ ಒಂದು 600 ಜನಕ್ಕಷ್ಟು ಅಡುಗೆ ಮಾಡಿಸಿದ್ರು. ಹಬ್ಬ ಅಂದರೆ ನಿಮಗೆ ಗೊತ್ತಲ್ಲ, ಕೆಲಸ ಇದ್ದೇ ಇರುತ್ತೆ. ಈ ಕಡೆ ನೋಡಿ ಎಷ್ಟು ಮಾಡ್ತಾಯಿದ್ರು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿಸಿದ್ರು. ಹಾಗೆ ನನ್ನ ಮಗನ ಜೊತೆ 1-2 ಪುಟ್ ವೀಡಿಯೋ ಮಾಡಿಕೊಂಡು ಈ ಕಡೆ ಆಲ್ರೆಡಿ ಮುದ್ದೆಗೆ ರೆಡಿ ಮಾಡ್ತಾಯಿದ್ರು. ನೋಡಿ ನನ್ನ ತಂಗಿ ಹಾಗೆ ನಿಂತಿಲ್ಲ, ಅವಳ್ದು 1-2 ವೀಡಿಯೋ ಮಾಡಿಕೊಂಡು ಆಗಲೇ ಮುದ್ದೆ ಕಟ್ಟಕ್ಕೆ ರೆಡಿ ಮಾಡಿಕೊಂಡ್ರು. ಪಟ ಅಂತ ಬೇಗ ಕಟ್ಬಿಡೋಣ ಅಂತ ಅಂದ್ಬಿಟ್ಟು ಎಷ್ಟು ಬೇಗ ಕಟ್ತಿದ್ರು ಅಂದರೆ ಅವ್ರು ಎಷ್ಟೊತ್ತು ಕಟ್ಟಿದ್ರು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಮುಗಿಸಿದ್ರು. ಈ ಕಡೆ ಸ್ವಾಮಿ ಕಾರ್ಯಕ್ಕೆ ಆಗಲೇ ಹೇಳಿದ್ನಲ್ಲ ನಿಮಗೆ, ಬಾಳೆಹಣ್ಣು ಕಜ್ಜಾಯ ಇದು ಮಾಡ್ತಾಯಿದ್ರು. ಹಾಗೆ ನಾವು ನಾನ್ ವೆಜ್ ಇದು ಮಾಡಬೇಕಲ್ಲ, ಅದಕ್ಕೋಸ್ಕರ ಭಟ್ರು ಮಾಡಿರೋದು ಮಾಡಬಾರ್ದು. ಅದಕ್ಕೆ ನನ್ನ ತಂಗಿಯವರ ಹಸ್ಬೆಂಡು ತಾವೇ ರೆಡಿ ಮಾಡ್ತಾಯಿದ್ರು. ದೇವ್ರ ಕಾರ್ಯಕ್ಕೆ ಮಟನ್ ಸಾಂಬಾರು, ತಲೆ ಮಾಂಸ, ಅನ್ನ, ಚಿಕನ್ ಗ್ರೇವಿ ಇಷ್ಟೂ ಕೂಡ ನನ್ನ ಮೈದ್ನವರೇ ರೆಡಿ ಮಾಡ್ತಾಯಿದ್ರು. ಈ ಕಡೆ ಎಲ್ಲ ನಿಂತ್ಕೊಂಡು ರೆಡಿ ಮಾಡ್ತಾಯಿದ್ರು. ಅವ್ರ ಜೊತೆಗೆ ಹಾಗೆ ಅಕ್ಕಪಕ್ಕದವ್ರು ಹೆಲ್ಪ್ ಮಾಡ್ತಾಯಿದ್ರು. ಅದೆಲ್ಲ ಆದಮೇಲೆ ನಾವು ನೆಕ್ಸ್ಟು ಹೋಗಿದ್ದೆ ದೇವರ ಪೂಜೆಗೆ ಹೋದು. ಎಲ್ಲನೂ ರೆಡಿ ಮಾಡ್ತಾಯಿದ್ರು ಅವರೇ, ಏಕೆಂದರೆ ಸಿಹಿ ಸಪ್ಪೆ ಆದಮೇಲೆ ನಾನ್ ವೆಜ್ ಬಡಿಸುವಂಥದ್ದು ಸ್ವಾಮಿಗೆ ಇದು. ಅದೆಲ್ಲ ಮುಗಿಸ್ಕೊಂಡು ನೋಡಿ ಮುದ್ದೆ ಆಲ್ರೆಡಿ ಇಷ್ಟು ಕಟ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದರು. ಎಷ್ಟು ಬೇಗ ಕಟ್ಟಿದರು ಅಂದರೆ ಅಷ್ಟು ಬೇಗ ಮಾಡಿದರು. ನೆಕ್ಸ್ಟು ಹಿಂಗೆ ಭಟ್ರುಗಳ್ದು ವೀಡಿಯೋ ಅದೇ ರೀತಿ ಮುದ್ದೆ ಕಟ್ಟೋದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಸ್ವಾಮಿ ಕಾರ್ಯಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಏನು ನಾವು ನಾನ್ ವೆಜ್ ಮಾಡಿದ್ದೋ ಅದನ್ನೇ ಬಡಿಸ್ಬಿಟ್ಟು ಪೂಜೆ, ಆರತಿ, ಮಂಗಳಾರತಿ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ಎಷ್ಟು ನಿಷ್ಠೆಯಿಂದ ಮಾಡ್ತಾಯಿದ್ರು ಅಂದರೆ ನೋಡೋಕೆ 2 ಕಣ್ಣು ಸಾಲ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ನೋಡ್ತಾ ಇದ್ಬೋದು ಸ್ವಾಮಿ ಅಲಂಕಾರನೇ ಎಷ್ಟು ಚೆನ್ನಾಗಿ ಮಾಡಿದಾರಂತೆ. ಹಾಗೆ ನಮ್ಮ ಮಮ್ಮಿ ಇಲ್ಲಿ ಸುಮ್ಮನೆ ಫೋನ್ ನೋಡ್ತಾಯಿದ್ರು. ಅವ್ರದ್ದೊಂದು ವೀಡಿಯೋ ಮಾಡ್ಕೊಂಡು ನಮ್ಮಪ್ಪ, ನಮ್ಮ ಅಕ್ಕ, ನಮ್ಮ ಪಾಪು, ನನ್ನ ಮಗಳು ಎಲ್ಲ ಇದ್ದರು. ಇಲ್ಲಿನ ತಂಗಿಯವ್ರ ರಿಲೇಟಿವ್ಸು ಹಾಗೆ ನಮ್ಮ ಅಜ್ಜಿ ಇಬ್ಬರು ಕೂತ್ಕೊಂಡು ಮಾತಾಡ್ತಾಯಿದ್ರು. ಹಬ್ಬ ಅಂದರೆ ಹಾಗೆ ಅಲ್ವಾ, ನೆಂಟರು ಮಾತಾಡೋದು ಮಟ್ಟೋದು ಇದ್ದೇ ಇರುತ್ತೆ. ಇದಕ್ಕೆ ನಾನು ಸುಮ್ಮನೆ ಹಾಗೆ ಹಾಯ್ ಅಂತ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ನೋಡಿ ನಮ್ಮ ಹಸ್ಬೆಂಡು, ನಮ್ಮ ಅಣ್ಣನ ಸ್ಮೆಲ್ ತುಂಬ ಚೆನ್ನಾಗೈತೆ ಅಲ್ವಾ. ಹಾಗೆ ನಮ್ಮ ಅಣ್ಣ ಆದಮೇಲೆ ಇದು ನಮ್ಮ ಬಾವನ ಮಗಳು, ನಮ್ಮ ಅಕ್ಕ. ನೋಡಿ ನಾನು ಯಾರನ್ನೋ ವೀಡಿಯೋ ಕಾಲ್ ಮಾಡಿ ತೋರಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಹಾಯ್ ಮಾಡಿ ಅಂದಷ್ಟೇ ಹಾಯ್ ಮಾಡ್ತಾಯಿದ್ರು. ನೋಡಿ ಈಗ ನಮ್ಮ ಅಕ್ಕನೂ ಹಾಯ್ ಮಾಡ್ತಾಯಿದ್ಲು. ಇದು ನಮ್ಮ ದೊಡ್ಡಮ್ಮ ಅಂದರೆ ಮಮ್ಮಿಯವರ ಅಕ್ಕ, ಮೊದಲನೇ ಅಕ್ಕ. ಇದು ನಮ್ಮ ಮಮ್ಮಿ. ಈಗ ನೆಕ್ಸ್ಟ್ ಬರೋದು ನಮ್ಮ 2ನೇ ದೊಡ್ಡಮ್ಮನ ಮಗಳು. ಇದು ನಮ್ಮ ಅಕ್ಕ. ನಮ್ಮ ಪಾಪು ನೋಡಿ ಎಷ್ಟು ಚೆನ್ನಾಗೈತೆ ಅಲ್ಲ, ನೋಡೋಕೆ 2 ಕಣ್ಣು ಸಲ್ಲ, ಅಷ್ಟು ಚೆನ್ನಾಗೈತೆ. ಇದು ನಮ್ಮ ತಂಗಿಯವ್ರ ಮನೆ ರಿಲೇಟಿವ್ಸ್ ಎಲ್ಲ ಕೂತಿದ್ರು. ಹೀಗೆ ಮಕ್ಕಳುಗಳೆಲ್ಲ ಒಂದು ಆಟದಲ್ಲಿ ಕೂತ್ಕೊಂಡು ಆಟಾಡ್ತಾಯಿದ್ರು. ನೋಡ್ತಾ ಇರ್ಬೋದು. ಅಡುಗೆ ಅಂತೂ ರೆಡಿ ಆಯಿತು. ಅದಕ್ಕೋಸ್ಕರ ಎಲ್ಲ ಬಡಿಸೋಕ್ಕೆ ಪ್ರಿಪೇರ್ ಮಾಡ್ಕೋತಾಯಿದ್ರು. ನಾನಂತೂ ಎಷ್ಟೊತ್ತು ಊಟ ಆಗುತ್ತೆ ಅಂತ ಕಾಯ್ತಾ ಇದ್ದೆ, ಯಾಕಂದರೆ 3 ಗಂಟೆ ಹಾಗೆ ಹೋಯಿತು. ಬೇಗ ಊಟಕ್ಕೆ ರೆಡಿ ಮಾಡಿದಷ್ಟೇ ಊಟ ಮಾಡಿಕೊಂಡು ನಾವು ಇದನ್ನು ನಿಲ್ಲಿಸ್ತಾಯಿದ್ದೀನಿ. ಇವತ್ತು ಊಟ ಮಾಡ್ಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಬೇಗ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.